ಮತ್ತೆ ಹೋಗುವಿನಿಂದ ಹೊರಟು ಹೋದಳು. ಆಹು ಅಕ್ಕಯ್ಯ, ತಮ್ಮಯ್ಯ, ಅವಳ ಸುಂದರವಾಗಿರುವ ಅದಕ್ಕಾಗಿ ಹೊರಗೆ ನಾನು ಇಷ್ಟು ಸುಂದರವಾಗಿದೆ ನನ್ನನ್ನು ಹಾಕಿಕೊಂಡು ನಿನ್ನ ಹರಮಂದಿರಕ್ಕೆ ಹೋಗಿರುವ ಅಕ್ಕಯ್ಯ. ಅವಳು ಎಲ್ಲಿಗೆ ಹೋಗಿಲ್ಲ, ನಿನ್ನ ಹರಮಂದಿರದಲ್ಲಿರುವ ಅಕ್ಕಯ್ಯ. ತಮ್ಮನೇ, ಆಹು ಅಗ್ರಜೆ, ನಿನ್ನ ಹೊಗಳಿಕೆ ಮಾತು ಕೇಳಿ ಹೋಗಲಿಲ್ಲ. ಮತ್ತೆ ಯಾವುದಕ್ಕೆ ಹೋಗಿದ ಅಕ್ಕಯ್ಯ? ನೀನು ಹೇಳಿದಿಲ್ಲ ನನ್ನ ಸುಂದರ ರೂಪವನ್ನು ನೋಡಿ ನಾಚಿಕೊಂಡು ಹೋದಳು ಎಂದು. ಹೌದೇನ ಅಗ್ರಜೆ? ತಮ್ಮನೇ, ಆಹು ಅಕ್ಕಯ್ಯ, ನಾಚಿಕೊಂಡು ಹೋದಳು ಎಂದು ತಿಳಿದುಕೊಂಡೆಯ? ಹೌದು ಅಕ್ಕಯ್ಯ. ನೀನು ಹಾಗೆ ತಿಳಿದುಕೊಂಡೆಯ? ಹೌದು ಅಗ್ರಜೆ. ತಮ್ಮನೇ, ಆಹು ಅಕ್ಕಯ್ಯ, ಅವಳ ಮೇಲೆ ನಿನಗೆ ಮನಸ್ಸಾಗಿರೋದು ಅಕ್ಕಯ್ಯ. ಅವಳಿಗೆ ಆಗಬೇಕಲ್ಲ. ಆಹು ಅಕ್ಕಯ್ಯ, ನೀನು ಅವಳಿಗೆ ಮನಸ್ಸು ಬರಂತೆ ಮಾಡಿಕೊಡಕ್ಕಯ್ಯ. ನಾನು ಹೌದು ಅಗ್ರಜೆ. ಆಹು ಅಕ್ಕಯ್ಯ, ಹೇಗೆ ಮನಸ್ಸು ಮಾಡಬೇಕು? ನನ್ನ ತಮ್ಮನ ವೀರ ಕೀಚಕನು ಅವನ ಗೂಡುವನ್ನು ನೀನು ಹೇಳಿಕೊಡ್ಬೇಕಕ್ಕಯ್ಯ. ನನ್ನ ತಮ್ಮನು ಮಹಾವೀರನು, ಹೌದು ಅಗ್ರಜೆ. ಅವನ ಮೇಲೆ ಮನಸ್ಸು ಮಾಡು. ಹೌದು ಅಕ್ಕಯ್ಯ. ನನ್ನ ತಮ್ಮನನ್ನು ಮನಸ್ಸು ಮಾಡು, ನನ್ನ ತಮ್ಮನ ಗೂಡು ಎಂದು ನೀನು ಹೇಳಬೇಕಕ್ಕಯ್ಯ. ನಾನು ಹೇಳಬೇಕು. ಹೌದು ಅಗ್ರಜೆ. ಹೌದು ಅಕ್ಕಯ್ಯ. ತಮ್ಮನೇ, ಅಕ್ಕಯ್ಯ, ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ ಅಕ್ಕಯ್ಯ? ಅವಳು ಸರಸ್ವತಿಯಳು. ಆಹು ಅಕ್ಕಯ್ಯ, ತಮ್ಮಯ್ಯ, ಪೂಜೆ ಮಾಡಬೇಕಾದರೆ ಈಶ್ವರನ ಪೂಜೆ ಮಾಡಬೇಕಂತೆ. ಸ್ನಾನ ಮಾಡುವುದಾದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕಂತೆ. ಕೂಡದವರಿಂದ ಸುಂದರ ಇನ್ನು ಕೂಡಬೇಕಂತೆ. ತಮ್ಮನೇ, ಆಹು ಅಗ್ರಜೆ. ಕೂಡಬೇಕಾದ್ರೆ ಇಂಥ ಸುಂದರ ಹೆಣ್ಣನ್ನು ಕೂಡಬೇಕು. ಹೌದು ಅಕ್ಕಯ್ಯ. ಇಲ್ಲವಾದರೆ ಆಹು ಅಕ್ಕಯ್ಯ, ಇಲ್ಲವಾದರೆ ಇಲ್ಲವಾದರೆ ನನಗೆ ಸುಂದರವಾಗಿ ಕಾಣಲು ಅದಕ್ಕಾಗಿ ಕೇಳಿದ್ರು ಅಕ್ಕಯ್ಯ. ಇಲ್ಲವಾದರೆ ಇಲ್ಲವಾದರೆ ಅಕ್ಕಯ್ಯ ಬೇರೆ ಸರಿಯನ್ನು ಕಣ್ಣೆತ್ತಿ ನೋಡೋದಲ್ಲ ಅಕ್ಕಯ್ಯ. ಇವರು ಸುಂದರ